ನಮಸ್ಕಾರ. ಶ್ರೀ ಪಾಂಚಜನ್ಯ ಬಿರುಕು, ಸ್ವಾಮೀಜಿಗಳಲ್ಲೇ ಒಡಕು, ಹೋರಾಟದಲ್ಲಿ ರಾಜಕೀಯ, ಇಬ್ಬಾಗವಾಯ್ತ ಸಮುದಾಯ. ಸಿಎಂ ಬಿಎಸ್ವೈ ಬ್ರಹ್ಮಾಸ್ತ್ರಕ್ಕೆ ಎಲ್ಲ ಉಲ್ಟಾ ಪಲ್ಟಾ ಆಗಿದ್ ಹೇಗೆ? ಇದೇ ಈ ಹೊತ್ತಿನ ಫೋಕಸ್ 18. ಮೀಸಲಾತಿ ಪಿಕ್ಚರ್ ಬಾಕಿ ಹೈ. ನಾನು ಚೈತ್ರ ರಾಜ್. ಶ್ರೀ ಪಾಂಚಜನ್ಯ ಬಿರುಕು, ಸ್ವಾಮೀಜಿಗಳಲ್ಲೇ ಒಡಕು, ಹೋರಾಟದಲ್ಲಿ ರಾಜಕೀಯ, ಇಬ್ಬಾಗವಾಯ್ತ ಸಮುದಾಯ. ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ಒಂದು ಕಾಂಗ್ರೆಸ್ಸಿನ ಬಿ ಟೀಮ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಸಿಎಂ ಬಿಎಸ್ವೈ ಬ್ರಹ್ಮಾಸ್ತ್ರಕ್ಕೆ ಎಲ್ಲ ಉಲ್ಟಾ ಪಲ್ಟಾ ಆಗಿದ್ ಹೇಗೆ? ಪಂಚಮಸಾಲಿ ಪಾಂಚಜನ್ಯ. ಕಳೆದ ಭಾನುವಾರ ಪಂಚಮಸಾಲಿ ಸಮುದಾಯದ ಸ್ವಾಮೀಜಿಗಳು ಮತ್ತು ಮುಖಂಡರು ಬೆಂಗಳೂರಿನಲ್ಲಿ ಬೃಹತ್ ಸಮಾವೇಶ ನಡೆಸಿದ್ರು. ಈ ವೇಳೆ ಬಸವನಗೌಡ ಪಾಟೀಲ್ ಯತ್ನಾಳ್ ಮತ್ತು ವಿಜಯಾನಂದ ಕಾಶಪ್ಪನವರ್ ಅವರ ಮಿಸೈಲ್ಗಳ ಮಾತುಗಳು ಸಿಎಂ ಬಿಎಸ್ವೈ ಅವರ ನಿದ್ದೆಗೆಡಿಸಿಬಿಟ್ಟಿತ್ತು. ವಿಧಾನಸೌಧಕ್ಕೆ ಮುತ್ತಿಗೆ ಹಾಕುತ್ತಿದ್ದ ಪ್ರತಿಭಟನಾಕಾರರನ್ನ ತಡೆದಿದ್ದ ಪೊಲೀಸರು ಅವರನ್ನ ಫ್ರೀಡಂ ಪಾರ್ಕ್ನತ್ತ ಶಿಫ್ಟ್ ಮಾಡಿದ್ರು. ಆದರೆ ಫ್ರೀಡಂ ಪಾರ್ಕ್ನಲ್ಲಿ ಇನ್ನೂ ಪ್ರತಿಭಟನೆ ಮಾಡ್ತಿರೋ ಜಯಮೃತ್ಯುಂಜಯ ಸ್ವಾಮೀಜಿ ಪಂಚಮಸಾಲಿ ಸಮುದಾಯಕ್ಕೆ 2A ಮೀಸಲಾತಿ ನೀಡಲೇಬೇಕು ಅಂತ ಪಟ್ಟು ಹಿಡಿದಿದ್ದಾರೆ. ಅಷ್ಟೇ ಅಲ್ಲ, ಸರ್ಕಾರಕ್ಕೆ ಮಾರ್ಚ್ 4ರ ಡೆಡ್ಲೈನ್ ಕೂಡ ಕೊಟ್ಟಿದ್ದಾರೆ. ಮಾರ್ಚ್ 4ರೊಳಗೆ 2A ಮೀಸಲಾತಿ ಕೊಟ್ಟಿಲ್ಲ ಅಂದ್ರೆ ಉಪವಾಸ ಸತ್ಯಾಗ್ರಹ ನಡೆಸೋದಾಗಿ ಎಚ್ಚರಿಸಿದ್ದಾರೆ. ಸ್ವಾಮೀಜಿಗಳ ಈ ನಡೆ ಬಿಎಸ್ವೈ ಸರ್ಕಾರದಲ್ಲಿ ಕಂಪನ ಸೃಷ್ಟಿಸಿತ್ತು. ಆದರೆ ನಿಜ ಹೇಳಬೇಕು ಅಂದ್ರೆ ಭಾನುವಾರ ಪ್ರತಿಭಟನಾಕಾರರು ಮತ್ತು ಸ್ವಾಮೀಜಿಗಳ ಮಧ್ಯೆ ಇದ್ದ ಆ ಒಗ್ಗಟ್ಟು ಈಗಿಲ್ಲ. ಸ್ವಾಮೀಜಿಗಳಲ್ಲೇ ಒಡಕು ಮೂಡಿದಂತೆ ಕಂಡು ಬರ್ತಾ ಇದೆ. ರಾಜಹುಲಿ ಬಿಎಸ್ವೈ ಹೂಡಿದ ಬ್ರಹ್ಮಾಸ್ತ್ರಕ್ಕೆ ಎಲ್ಲವೂ ಉಲ್ಟಂ ಪಲ್ಟಾ ಆಗಿ ಹೋದಂತೆ ಭಾಸವಾಗ್ತಿದೆ. ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ಒಂದು ಕಾಂಗ್ರೆಸ್ಸಿನ ಬಿ ಟೀಮ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಇದು ವೀರಶೈವ ಲಿಂಗಾಯತ್ ಪಂಚಮಸಾಲಿ ಸಮಾವೇಶನೇ ಆಗಲಿಲ್ಲ. ಅದು ಒಂದು ಕಾಂಗ್ರೆಸ್ಸಿನ ಸಮಾವೇಶ, ಕಾಶಪ್ಪನವ್ರ ಕುಟುಂಬದ ಸಮಾವೇಶ ಅನ್ನೋಂಗಾಯ್ತು. ಅನವಶ್ಯಕವಾಗಿ ಜನರನ್ನ ದಾರಿ ತಪ್ಪಿಸುವಂತಹ ಷಡ್ಯಂತ್ರ ನಡೆದಿದ್ದು ದುರದೃಷ್ಟ ಅನ್ನುವಂಥದ್ದನ್ನು ನಾನು ಮತ್ತೊಮ್ಮೆ ಒತ್ತಿ ಹೇಳಿಕ್ಕೆ ಬಯಸ್ತಾ ಇದ್ದೇನೆ. ಕೇಳಿದ್ರಲ್ಲ, ಸಚಿವರಾದ ಸಿಸಿ ಪಾಟೀಲ್ ಮತ್ತು ಮುರುಗೇಶ್ ನಿರಾಣಿ ಅವರು ಹೇಳ್ತಿರೋದನ್ನ. ಅದು ಪಂಚಮಸಾಲಿ ಸಮುದಾಯದ ಸಮಾವೇಶದ ತರ ಇರಲೇ ಇಲ್ಲ. ಅದೊಂದು ಕಾಂಗ್ರೆಸ್ ಸಮಾವೇಶದ ತರ ಇತ್ತು, ಕಾಶಪ್ಪನವರ ಕುಟುಂಬದ ಸಮಾವೇಶದ ತರ ಇತ್ತು ಅಂತ ಹೇಳ್ತಿದ್ದಾರೆ. ಇಷ್ಟಕ್ಕೆ ಸುಮ್ಮನಾಗದ ಸಚಿವ ಮುರುಗೇಶ್ ನಿರಾಣಿ ಅವರು ವಿಜಾಪುರ ಶಾಸಕ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರನ್ನ ಕಾಂಗ್ರೆಸ್ ಬಿ ಟೀಮ್ ಅಂತ ಟೀಕಿಸಿದ್ರು. ಬೇರೆ ಪಕ್ಷದಲ್ಲಿರುವಂತವ್ರಿಗಿಂತಲೂ ಹೆಚ್ಚಾಗಿ ನಮ್ಮ ಭಾರತೀಯ ಜನತಾ ಪಾರ್ಟಿಯ ಪಕ್ಷದ ಶಾಸಕರ ಸಚಿವರ ಮೇಲೇನೆ ಆಪಾದನೆಯನ್ನ ಮತ್ತು ವಾಗ್ದಾಳಿಯನ್ನು ಮಾಡಿರುವಂತದ್ದನ್ನ ನಾವು ಗ್ರೂಪ್ಗಳ ಮುಖಾಂತರ ನಾವು ಹೇಳ್ಬೋದು. ಇದರಿಂದ ನನಗನ್ನಿಸ್ತಾ ಇದೆ, ಇವತ್ತು ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ಒಂದು ಕಾಂಗ್ರೆಸ್ಸಿನ ಬಿ ಟೀಮ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಹೀಗೆ ಮುರುಗೇಶ್ ನಿರಾಣಿ ಯತ್ನಾಳ್ ಬಗ್ಗೆ ಗಂಭೀರ ಆರೋಪ ಮಾಡಿದ್ದೆ ತಡ ಇಷ್ಟು ದಿನ ನಡೆಯುತ್ತಿದ್ದ ಪಂಚಮಸಾಲಿ ಹೋರಾಟದಲ್ಲಿ ರಾಜಕೀಯ ಕೆಸರೆರಚಾಟ ನಡೆದು ಹೋಯಿತು. ಇದೊಂದೇ ಒಂದು ಮಾತು ಸ್ವಾಮೀಜಿಗಳ ನಡುವೆಯೂ ಒಡಕು ಮೂಡುವಂತೆ ಮಾಡಿಬಿಟ್ಟಿತ್ತು. ಹಾಗಾದ್ರೆ ಪಂಚಮಸಾಲಿ 2A ಮೀಸಲಾತಿಗಾಗಿ ಪಾಂಚಜನ್ಯ ಮುಳುಗಿಸಿದ್ದ ಸ್ವಾಮೀಜಿಗಳಲ್ಲೇ ಬಿರುಕು ಒಡಕು ಮೂಡಿದ್ದೇಕೆ? ವಚನಾನಂದ ಶ್ರೀಗಳು ಪ್ರತಿಭಟನೆಯಿಂದ ಹಿಂದೆ ಸರಿದಿದ್ಯಾಕೆ? ಅಷ್ಟಕ್ಕೂ ಏನದು ರಾಜಹುಲಿ ಬಿಎಸ್ವೈ ಬ್ರಹ್ಮಾಸ್ತ್ರ ಅಂತೀರಾ? ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ. ಆದರೆ ಅದಕ್ಕಿಂತ ಮೊದಲು ಪಾದಯಾತ್ರೆಯ ಮೂಲಕ ಒಂದಾಗಿದ್ದ ಜಯಮೃತ್ಯುಂಜಯ ಸ್ವಾಮೀಜಿ ಮತ್ತು ವಚನಾನಂದ ಸ್ವಾಮೀಜಿ ಮಧ್ಯೆ ಒಡಕು ಮೂಡಿದ್ಯಾಕೆ ಅನ್ನೋದನ್ನ ತೋರಿಸ್ತೀವಿ ನೋಡಿ. ವಚನಾನಂದ ಸ್ವಾಮೀಜಿ ಮತ್ತು ಜಯಮೃತ್ಯುಂಜಯ ಸ್ವಾಮೀಜಿಗಳು ಪಂಚಮಸಾಲಿ ಸಮುದಾಯದ ಪ್ರಮುಖ ಸ್ವಾಮೀಜಿಗಳು. ಕಳೆದ ಜನವರಿ 14ರಂದು ಕೂಡಲ ಸಂಗಮದ ಬಸವ ಜಯಮೃತ್ಯುಂಜಯ ಸ್ವಾಮೀಜಿ ಪಂಚಮಸಾಲಿ 2A ಮೀಸಲಾತಿಗಾಗಿ ಪಾದಯಾತ್ರೆ ಶುರು ಮಾಡಿದಾಗ ಹರಿಹರ ಪಂಚಮಸಾಲಿ ಪೀಠದ ವಚನಾನಂದ ಶ್ರೀಗಳು ಕೂಡಲ ಸಂಗಮಕ್ಕೆ ಹೋಗಿರಲಿಲ್ಲ.
ಬದಲಿಗೆ ಹರಿಹರದಿಂದ ಪಾದಯಾತ್ರೆಗೆ ಸಾಥ್ ಕೊಟ್ಟಿದ್ರು. ಇನ್ನ ಕಳೆದ ಭಾನುವಾರ ಬೆಂಗಳೂರಿನಲ್ಲಿ ಪಾದಯಾತ್ರೆ ಮುಕ್ತಾಯವಾದಾಗ ವಚನಾನಂದ ಸ್ವಾಮೀಜಿ ಮತ್ತು ಜಯಮೃತ್ಯುಂಜಯ ಸ್ವಾಮೀಜಿಗಳು ಒಟ್ಟಿಗೆ ಸಮಾರಂಭದಲ್ಲಿ ಕಾಣಿಸಿಕೊಂಡಿದ್ರು. ಸರ್ಕಾರ ಮೀಸಲಾತಿ ವಿಚಾರದಲ್ಲಿ ಯಾವುದೇ ನಿರ್ಧಾರಕ್ಕೆ ಬರೆದಿರೋದ್ರಿಂದ ಮಾರ್ಚ್ 4ರವರೆಗೂ ಹೋರಾಟ ಮುಂದುವರಿಸುವುದಾಗಿ ಜಯಮೃತ್ಯುಂಜಯ ಸ್ವಾಮೀಜಿ ಘೋಷಿಸಿದ್ರು. ಅಷ್ಟರೊಳಗೆ ಸಚಿವರಾದ ಮುರುಗೇಶ್ ನಿರಾಣಿ, ಸಿಸಿ ಪಾಟೀಲ್ ಅವರು ಬಸವನಗೌಡ ಪಾಟೀಲ್ ಯತ್ನಾಳ್ ಮತ್ತು ವಿಜಯಾನಂದ ಕಾಶ್ಯಪ್ಪನವರ ವಿರುದ್ಧ ವಾಗ್ದಾಳಿ ನಡೆಸಿದ್ರು. ಈ ರಾಜಕೀಯ ಕೆಸರೆರಚಾಟವನ್ನ ಕಂಡು ವಚನಾನಂದ ಶ್ರೀಗಳು ಪ್ರತಿಭಟನೆಯಿಂದ ಹಿಂದೆ ಸರಿದಿದ್ದಾರೆ. ಆ ಮೂಲಕ ಸ್ವಾಮೀಜಿಗಳ ಒಗ್ಗಟ್ಟಿನಲ್ಲಿ ಒಡಕು ಮೂಡಿದೆ. ಯಾರದ್ದೋ ತೇಜೋವಧೆಯಿಂದ ಏನೂ ಸಾಧನೆ ಮಾಡಲು ಸಾಧ್ಯವಿಲ್ಲ. ಹೋರಾಟದಲ್ಲಿ ರಾಜಕಾರಣ ಬಂದಾಗ ನಾವು ಹಿಂದೆ ಸರಿಯುತ್ತೇವೆ, ಸಮುದಾಯದ ವಿಚಾರದಲ್ಲಿ ಮುಂಚೂಣಿಯಲ್ಲಿರ್ತೇವೆ ಎಂದಿದ್ದಾರೆ ವಚನಾನಂದ ಶ್ರೀಗಳು. ಇನ್ನು ವಚನಾನಂದ ಶ್ರೀಗಳ ನಿರ್ಗಮನದ ಬಗ್ಗೆ ಪ್ರತಿಕ್ರಿಯಿಸಿರೋ ಕೂಡಲ ಸಂಗಮ ಮಠಾಧೀಶ ಜಯಮೃತ್ಯುಂಜಯ ಶ್ರೀ ವಚನಾನಂದ ಶ್ರೀಗಳಿಗೆ ಕಾರ್ಯಕ್ರಮ ಇದ್ದ ಹಿನ್ನೆಲೆಯಲ್ಲಿ ತೆರಳಿದ್ದಾರೆ. ಆದರೆ ನಾನು ಸಮಾಜದ ಜನರಿಗೆ ಕೊಟ್ಟ ಮಾತನ್ನ ಉಳಿಸ್ಕೊಳ್ತೇನೆ ಅಂತ ಹೇಳಿದ್ದಾರೆ. ಇಲ್ಲಿ ಗಮನಿಸಬೇಕಾದ ವಿಷಯ ಏನಂದ್ರೆ, ಪಂಚಮಸಾಲಿ ಹೋರಾಟ ಸರ್ಕಾರದ ಗುತ್ತಿಗೆಗೆ ಬಂದಿತ್ತು. ಸ್ವಲ್ಪ ಯಾಮಾರಿದ್ರೂ ಇಡೀ ಸಮಾಜ ಬಿಎಸ್ವೈ ವಿರುದ್ಧ ತಿರುಗಿ ಬೀಳೋ ಅಪಾಯ ಇತ್ತು. ಇಂಥ ಟೈಮಲ್ಲಿ ರಾಜಾಹುಲಿ ಮಾಸ್ಟರ್ ಪ್ಲಾನ್ ಮಾಡಿ ಹೋರಾಟವನ್ನ ತಣ್ಣಗೆ ಮಾಡೋಕೆ ನೋಡಿದ್ರು. ಆ ಪ್ಲಾನ್ ಬೇರೆ ಯಾವುದೂ ಅಲ್ಲ, ಟಾಸ್ಕ್ ಫೋರ್ಸ್ ಅನ್ನ ರೆಡಿ ಮಾಡಿ ಹೋರಾಟದ ಮೇಲೆ ಹದ್ದಿನ ಕಣ್ಣಿಡುವಂತೆ ಮಾಡೋದು. ಬಿಎಸ್ವೈ ರೆಡಿ ಮಾಡಿದ ಟಾಸ್ಕ್ ಫೋರ್ಸ್ ಟೀಮ್ನಲ್ಲಿ ಆರ್ ಅಶೋಕ್, ಮುರುಗೇಶ್ ನಿರಾಣಿ, ಬಸವರಾಜ ಬೊಮ್ಮಾಯಿ, ಗೋವಿಂದ ಕಾರಜೋಳ ಮತ್ತು ಉಮೇಶ್ ಕತ್ತಿ ಇದ್ದಾರೆ. ಇವರು ಹೋರಾಟಗಾರರನ್ನ ಸಮಾಧಾನ ಪಡಿಸಿ ಮಾತುಕತೆ ಸಂಧಾನ ಪ್ರಯತ್ನ ಮಾಡಬೇಕಾಗಿದೆ. ಅಷ್ಟೇ ಅಲ್ಲ, ಸಂಧಾನ ಮಾತುಕತೆ ವೇಳೆ ಸರ್ಕಾರಕ್ಕೆ ಡ್ಯಾಮೇಜ್ ಆಗದಂತೆ ನೋಡಿಕೊಳ್ಳೋದು ಈ ಟಾಸ್ಕ್ ಫೋರ್ಸ್ ನ ಉದ್ದೇಶವಾಗಿರಲಿದೆ. ಹೀಗಾಗಿ ಭಾನುವಾರ ಈ ಟಾಸ್ಕ್ ಫೋರ್ಸ್ ಟೀಮ್ ಹೋರಾಟ ಗಂಭೀರ ಸ್ವರೂಪ ತಾಳದಂತೆ ಎಚ್ಚರಿಕೆ ವಹಿಸಿದ್ರು. ಆದ್ರೆ ಈ ಟಾಸ್ಕ್ ಫೋರ್ಸ್ ನ ಸದಸ್ಯರಾದ ಸಿಸಿ ಪಾಟೀಲ್ ಮತ್ತು ಮುರುಗೇಶ್ ನಿರಾಣಿ ಏನೇ ಹೇಳಿದ್ರು ಸ್ವಾಮೀಜಿಗಳು ಹೋರಾಟದಿಂದ ಹಿಂದೆ ಸರಿಯಲೇ ಇಲ್ಲ. 2A ಮೀಸಲಾತಿ ಕೊಡೋವರೆಗೂ ಹೋರಾಟ ನಿಲ್ಲಲ್ಲ ಅಂತ ಹೇಳಿ ಫ್ರೀಡಂ ಪಾರ್ಕ್ ನಲ್ಲಿ ಧರಣಿ ಕೂತಿದ್ರು. ಇದರಿಂದ ಕಂಗೆಟ್ಟ ಟಾಸ್ಕ್ ಫೋರ್ಸ್ ಟೀಮ್ ಹೋರಾಟದ ಮುಂಚೂಣಿ ಲೀಡರ್ಗಳಾದ ಬಸವನಗೌಡ ಪಾಟೀಲ್ ಯತ್ನಾಳ್ ಮತ್ತು ವಿಜಯಾನಂದ ಕಾಶ್ಯಪ್ಪನವರನ್ನ ಟಾರ್ಗೆಟ್ ಮಾಡಿ ವಾಗ್ದಾಳಿ ನಡೆಸಿದ್ರು. ಸಾಲ್ದು ಅಂತ ಯತ್ನಾಳ್ ಅವರನ್ನ ಕಾಂಗ್ರೆಸ್ನ ಬಿ ಟೀಮ್ ಅಂತ ಟೀಕಿಸಿದ್ರು. ಬೇರೆ ಪಕ್ಷದಲ್ಲಿರುವಂತವ್ರಿಗಿಂತಲೂ ಹೆಚ್ಚಾಗಿ ನಮ್ಮ ಭಾರತೀಯ ಜನತಾ ಪಾರ್ಟಿಯ ಪಕ್ಷದ ಶಾಸಕರ ಸಚಿವರ ಮೇಲೇನೆ ಆಪಾದನೆಯನ್ನ ಮತ್ತು ವಾಗ್ದಾಳಿ ಮಾಡಿರುವಂಥದ್ದನ್ನ ನಾವು ಗ್ರೂಪ್ಗಳ ಮುಖಾಂತರ ನಾವು ಹೇಳ್ಬೋದು. ಇದರಿಂದ ನನಗನ್ನಿಸ್ತಾ ಇದೆ, ಇವತ್ತು ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ಒಂದು ಕಾಂಗ್ರೆಸ್ಸಿನ ಬಿ ಟೀಮ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಬಿಜೆಪಿ ಶಾಸಕ ಬಸವನಗೌಡ ಯತ್ನಾಳ್ರನ್ನ ಕಾಂಗ್ರೆಸ್ನ ಬಿ ಟೀಮ್ ಎಂದಿದ್ದ ಸಚಿವ ನಿರಾಣಿ ವಿರುದ್ಧ ಕಾಂಗ್ರೆಸ್ ಶಾಸಕಿ ಲಕ್ಷ್ಮೀ ಹೆಬ್ಬಾಳ್ಕರ್ ಕಿಡಿಕಾರಿದ್ದಾರೆ. 27 ವರ್ಷದಿಂದ ಪಂಚಮಸಾಲಿ 2A ಹೋರಾಟ ನಡೆಯುತ್ತಿದೆ. ಸಚಿವ ಮುರುಗೇಶ್ ನಿರಾಣಿಗೆ ಇದು ಶೋಭೆ ತರಲ್ಲ ಎಂದಿದ್ದಾರೆ. ಇದೇ ವೇಳೆ ರಮೇಶ್ ಜಾರಕಿಹೊಳಿ ವಿರುದ್ಧವೂ ಗುಡುಗಿದ್ದು ಕನಿಷ್ಠ ಮಹಿಳೆಯರಿಗೆ ಗೌರವ ಕೊಡೋದನ್ನು ಅವರು ಮರೆತಿದ್ದಾರೆ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಏನು 27 ವರ್ಷದ ನಮ್ಮ 2A ಮೀಸಲಾತಿ ಹೋರಾಟ ಇದೆ. ಪ್ರತಿಯೊಂದು ಹಂತದಲ್ಲೂ ಸಮಾಜಕ್ಕೆ ಅವರು ನಿಂತ್ಕೊಂಡಿದ್ದಾರೆ. ಮೊನ್ನೆ ಬಹಿರಂಗ ಸಭೆಯಲ್ಲೂ ಕೂಡ ಅವರು ಸ್ಟೇಜ್ ಮೇಲೆ ಇದ್ದು ನಮಗೆ ಸಹಕಾರ ಕೊಟ್ಟಿದ್ದಾರೆ. ಏಕಾಏಕಿಯಾಗಿ ಇದು ಕಾಂಗ್ರೆಸ್ನ ಬಿ ಟೀಮ್ ಅಂತ ಹೇಳೋದು ಇದು ಹಿರಿಯರಾದಂಥ ನಿರಾಣಿಯವ್ರಿಗೆ ಶೋಭೆ ತರೋದಿಲ್ಲ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಪಾಪ ರಾಮನ ಪಕ್ಷದಲ್ಲಿದ್ದಾರೆ. ನಾವು ಕೂಡ ರಾಮನ್ನ ನಂಬಿದಂಥವ್ರು, ರಾಮನ ಭಕ್ತರು. ಸೊ ರಾಮನ ಪಕ್ಷದಲ್ಲಿ ಇದ್ಕೊಂಡು ಒಬ್ಬ ಮಹಿಳೆಗೆ ಕನಿಷ್ಠ ಒಂದು ಮರ್ಯಾದೆಯನ್ನು ಕೊಡೋದನ್ನು ಕೂಡ ಅವರು ಮರ್ತಿದ್ದಾರೆ. ಆದರೆ ಸಚಿವರಾದ ಸಿಸಿ ಪಾಟೀಲ್ ಮತ್ತು ಮುರುಗೇಶ್ ನಿರಾಣಿ ಅವರ ವಾಗ್ದಾಳಿ ಮಾತ್ರ ನಿಂತಿರಲೇ ಇಲ್ಲ. ಸಚಿವ ಸಿಸಿ ಪಾಟೀಲ್ ಮಾತನಾಡಿ, ಜಯಮೃತ್ಯುಂಜಯ ಸ್ವಾಮೀಜಿಗಳು ಪಾದಯಾತ್ರೆ ನಡೆಸಿ ಲಕ್ಷಾಂತರ ಜನರ ಶಕ್ತಿ ಪ್ರದರ್ಶನ ಮಾಡಿದ್ದಾರೆ. ಆದರೆ ಕೆಲವು ವ್ಯಕ್ತಿಗಳು ಸ್ವಾರ್ಥಕ್ಕಾಗಿ ಸಮುದಾಯವನ್ನ ದುರ್ಬಳಕೆ ಮಾಡಿಕೊಂಡಿದ್ದಾರೆ, ಸಮಾಜವನ್ನ ದಿಕ್ಕು ತಪ್ಪಿಸುವ ಕೆಲಸ ಮಾಡಿದ್ದಾರೆ. 2Aಗೆ ಪಂಚಮಸಾಲಿ ಸಮುದಾಯವನ್ನ ಸೇರಿಸಬೇಕು ಎನ್ನುವುದು ಸಮಾವೇಶದ ಮುಖ್ಯ ಉದ್ದೇಶ ಆಗಿತ್ತು. ಆದರೆ ಕೆಲವರು ಅದನ್ನ ದುರುಪಯೋಗ ಪಡಿಸಿಕೊಂಡಿದ್ದಾರೆ ಅಂತ ವಾಗ್ದಾಳಿ ನಡೆಸಿದ್ರು. ಅಷ್ಟೇ ಅಲ್ಲ, ಜಯಮೃತ್ಯುಂಜಯ ಸ್ವಾಮೀಜಿಗಳು ಹೋರಾಟವನ್ನ ಒಂದಿಬ್ಬರ ಮಾತು ಕೇಳಿ ಮಾಡಲು ಪ್ರಯತ್ನಿಸುತ್ತಿದ್ದಾರೆ. ಶ್ರೀಗಳು ಕೆಲ ವ್ಯಕ್ತಿಗಳ ಕಪಿಮುಷ್ಟಿಯಲ್ಲಿದ್ದು ಅವರು ಹೇಳಿದಂತೆ ಕೇಳ್ತಿದ್ದಾರೆ. ಇದು ರಾಜಕೀಯ ಪ್ರೇರಿತವಾಗಿದೆ. ಸ್ವಾಮೀಜಿಗಳನ್ನು ಕಾಶಪ್ಪನವರ್ ಹಿಡಿತದಲ್ಲಿಟ್ಟುಕೊಂಡಿದ್ದಾರೆ. ಸಮುದಾಯದ ಅಂತಾರಾಷ್ಟ್ರೀಯ ಅಧ್ಯಕ್ಷನೆಂದು ಸ್ವಯಂ ಪ್ರೇರಿತವಾಗಿ ಘೋಷಿಸಿಕೊಂಡಿದ್ದಾರೆ.
ಇದು ಕಾನೂನು ಬಾಹಿರ. ಸ್ವಾಮೀಜಿಗಳಿಗೂ ಆ ರೀತಿ ಘೋಷಿಸುವ ಅಧಿಕಾರ ಇಲ್ಲ. ಬೂಟಾಟಿಕೆ ಮಾತನಾಡುವುದರಿಂದ ಯಾವುದೇ ಪ್ರಯೋಜನವಾಗುವುದಿಲ್ಲ. ಕಾಶಪ್ಪನವರ್ ಅಧಿಕಾರದಲ್ಲಿದ್ದಾಗ ಸಮುದಾಯಕ್ಕೆ ಕೊಟ್ಟ ಕೊಡುಗೆ ಏನು ಅಂತ ಆಕ್ರೋಶ ವ್ಯಕ್ತಪಡಿಸಿದ್ರು. ನಿಮ್ಮ ತಂದೆಯವರು ಶಾಸಕರಾಗಿದ್ದರು, ಸಚಿವರಾಗಿದ್ದರು. ಆ ಸಂದರ್ಭದಲ್ಲಿ ನಿಮ್ಮದೇ ಸರ್ಕಾರ ಇತ್ತು. ಅವಾಗೇ ನಿಮ್ಮ ತಂದೆಯವರೇ ರಾಜ್ಯ ಪಂಚಮಸಾಲಿ ಸಮಾಜದ ಅಧ್ಯಕ್ಷರಾಗಿದ್ದರು. ಅವಾಗ ಯಾಕೆ ಮಾಡಲಿಲ್ಲಪ್ಪ ನೀನು? ಅವಾಗ ಎಲ್ಲಿ ಹೋಗಿತ್ತು ನೀನು ಬಾರ್ಕೋಲು? ಅವಾಗ ಎಲ್ಲಿ ಹೋಗಿತ್ತು ನಿಂದು ಪಾದಯಾತ್ರೆ ಅಲ್ಲಿಂದ ಇಲ್ಲಿ ತನಕ ಬರೋರಿಗೆ? ನಿಂದೆ ಒಂದು ಕ್ಯಾಸೆಟ್ ಮಾಡ್ಕೊಂಡು ಡಬ್ಬಿ ಹಾಕೊಂಡು ಅಡ್ಡಾಡ್ತೀಯಲ್ಲ, ಅವಾಗ ನಿಮ್ಮ ತಂದೆಯವರಾಯ್ತು, ನಿಮ್ಮ ತಾಯಿಯವರು ಶಾಸಕರಾಗಿದ್ದರು, ನೀನು ಶಾಸಕನಾಗಿದ್ದೆ. ಒಂದು ಸ್ವಲ್ಪ ಮೈಮೇಲೆ ಜ್ಞಾನ ಇಟ್ಕೊಂಡು ಮಾತಾಡಬೇಕು. ನನ್ನ ಮಾತಾಡಿದ್ರೆ ಈ ರೀತಿ ಆಗೋದ್ರಿಂದ ಈ ಸಮಾಜಕ್ಕೆ ಇವತ್ತು 2A ಸಿಗ್ತಾ ಇತ್ತಂದ್ರೆ, ಸಿಗದೇ ಇದ್ರೆ ಅದಕ್ಕೆ ಮೂಲ ಕಾರಣ ನೀವು ಇಬ್ರು ಆಗ್ತಾ ಇದ್ದೀರಾ. ಈತ ಹೋರಾಟವನ್ನ ಮುಂದುವರಿಸಿ ಉಪವಾಸ ಸತ್ಯಾಗ್ರಹ ನಡೆಸಲು ಸ್ವಾಮೀಜಿಗಳು ಮುಂದಾಗಿದ್ದಾರೆ. ಆದರೆ ಸ್ವಾಮೀಜಿಗಳು ಉಪವಾಸ ಸತ್ಯಾಗ್ರಹವನ್ನ ಕೈಬಿಡಬೇಕು. ಮಾತುಕತೆಗೆ ಬಂದು ಸರ್ಕಾರದ ಜೊತೆ ಸಹಕರಿಸಬೇಕು. ಸಮಾಜದ ಹಿತ ಕಾಪಾಡಲು ನಾವು ಬದ್ಧರಿದ್ದೇವೆ. ಸಮಾಜದಿಂದ ಬೆಳೆದ ನಾವು ಸಮಾಜಕ್ಕೆ ಒಳ್ಳೆಯದನ್ನು ಬಯಸುತ್ತೇವೆ. ಸದುದ್ದೇಶದಿಂದ ಆರಂಭವಾದ ಮೀಸಲಾತಿ ಹೋರಾಟ ಸಮಾವೇಶ ಅದೇ ಸದುದ್ದೇಶದಿಂದ ಆಗಿಲ್ಲ ಅಂತ ಬೇಸರ ವ್ಯಕ್ತಪಡಿಸಿದ್ರು. ನಾನು ಇವತ್ತು ಹೇಳ್ತಾ ಇದ್ದೇನೆ, ಒಂದು ಹೆಜ್ಜೆ ಮುಂದೆ ಹೋಗಿ, ಕೇವಲ ವೀರಶೈವ ಲಿಂಗಾಯತ ಪಂಚಮಸಾಲಿಗೆ ಅಷ್ಟೇ 2A ಅಲ್ಲ, ಸಮಸ್ತ ವೀರಶೈವ ಲಿಂಗಾಯತ ಪಂಚಮಸಾಲಿಯನ್ನ 2A ಸೇರಿಸಬೇಕು ಅನ್ನುವಂಥದ್ದು ನನ್ನ ವೈಯಕ್ತಿಕ. ನಾನು ಈ ವಿಶೇಷವಾಗಿ ತಮ್ಮ ಮುಖಾಂತರ ಪೂಜ್ಯ ಜಯಮೃತ್ಯುಂಜಯ ಸ್ವಾಮೀಜಿಯವರನ್ನ ವಿನಂತಿಯನ್ನು ಮಾಡ್ತೇನೆ. ದಯವಿಟ್ಟು ನೀವು ಸನ್ಮಾನ್ಯ ವಿಜಯಾನಂದ ಕಾಶ್ಯಪ್ಪನವರು ಮತ್ತು ವಿಜಯಪುರದ ಶಾಸಕ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ಇಬ್ಬರು ಹೇಳಿದ್ದಕ್ಕೆ ಮಾತ್ರ ನೀವು ತಾಳ ಹಾಕುವಂಥದ್ದು ಆಗಬಾರ್ದು. ಯಾಕಂದ್ರೆ ಇದರಿಂದ 80 ಲಕ್ಷ ಜನ ಇದೆ. ನೀವೇನಾದ್ರೂ ಇವತ್ತಿದ್ದು ಆಗದೇ ಇದ್ರೆ ಮೂಲ ಕಾರಣ ನೀವು ಜವಾಬ್ದಾರಿ ಆಗ್ತೀರಿ. ಹೀಗೆ ರಾಜಾಹುಲಿ BSY ಸಚಿವರಾದ ಮುರುಗೇಶ್ ನಿರಾಣಿ ಮತ್ತು CC ಪಾಟೀಲ್ ಅವರನ್ನ ಮುಂದೆ ಬಿಟ್ಟು ಹೋರಾಟವನ್ನ ತಣ್ಣಗೆ ಮಾಡೋ ಯತ್ನಕ್ಕೆ ಕೈ ಹಾಕಿದ್ದಾರೆ. ಆದರೆ ಜಯಮೃತ್ಯುಂಜಯ ಸ್ವಾಮೀಜಿಗಳು ಮಾತ್ರ ಪಟ್ಟು ಬಿಡುತ್ತಿಲ್ಲ. ಪಂಚಮಸಾಲಿಗರಿಗೆ 2A ಬೇಕೇ ಬೇಕು. ಸರ್ಕಾರ ಘೋಷಣೆ ಮಾಡೋವರೆಗೂ ಹೋರಾಟದಿಂದ ಹಿಂದೆ ಸರಿಯಲ್ಲ ಅಂತಿದ್ದಾರೆ. ರಾಜ್ಯ ಸರ್ಕಾರಕ್ಕೆ ಮಗ್ಗುಲ ಮುಳ್ಳಾಗಿರೋದು ಸ್ವಪಕ್ಷ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್. ಈಗ ಪಂಚಮಸಾಲಿ ಮುಂದಾಳತ್ವ ವಹಿಸಿಕೊಂಡಿರೋದು ಕೂಡ ಯತ್ನಾಳ್ ಅವರೇ. ಹೀಗಾಗಿ ಎಲ್ಲ ಆಂಗಲ್ಗಳಿಂದಲೂ ಯತ್ನಾಳ್ ಅವರೇ ರಾಜ್ಯ ಸರ್ಕಾರದ ಬಹುತೇಕರ ಟಾರ್ಗೆಟ್ ಆಗಿದ್ರು. ಹೀಗಾಗಿ ಯತ್ನಾಳ್ ಅವರಿಗೆ ಹೈಕಮಾಂಡ್ನಿಂದ ನೋಟಿಸ್ ಕೊಡಿಸಲಾಗಿದೆ. ಹಾಗಾದ್ರೆ ಯತ್ನಾಳ್ ಮತ್ತು ಸಚಿವ ಮುರುಗೇಶ್ ನಿರಾಣಿ ದಿಲ್ಲಿಗೆ ಹೋಗಿದ್ಯಾಕೆ? ಇಲ್ಲಿದೆ ನೋಡಿ ಪಿನ್ ಟು ಪಿನ್ ಡೀಟೇಲ್ಸ್. ವಿಜಯಪುರ ಬಿಜೆಪಿ ಶಾಸಕ ಬಸವನಗೌಡ ಪಾಟೀಲ್ ಯತ್ನಾಳ್ ಸಚಿವ ಸ್ಥಾನ ಸಿಗದೆ ಕೊತ ಕುದಿಯುತ್ತಿದ್ದಾರೆ. ಜೊತೆಗೆ ಟೈಮ್ ಸಿಕ್ಕಾಗಲೆಲ್ಲ ಸಿಎಂ ರಾಜೀನಾಮೆ, ನಾಯಕತ್ವ ಬದಲಾವಣೆ ಬಗ್ಗೆ ಹೇಳಿಕೆಗಳನ್ನ ಕೊಡ್ತಾ ರಾಜಾಹುಲಿಯನ್ನ ಕೆಣಕುತ್ತಲೇ ಇದ್ರು. ಇಂಥ ಟೈಮಲ್ಲೇ ಪಂಚಮಸಾಲಿಗೆ ಸಮುದಾಯ 2A ಮೀಸಲಾತಿಗಾಗಿ ಹೋರಾಟಕ್ಕಿಳಿದಾಗ ಅದರ ಮುಂದಾಳತ್ವ ವಹಿಸಿಕೊಂಡಿದ್ದ ಯತ್ನಾಳ್ BSY ಮತ್ತು ಸರ್ಕಾರದ ವಿರುದ್ಧ ಮುಗಿಬಿದ್ದಿದ್ರು. BSY ಹಲವು ಸಲ ನೋಟಿಸ್ ಕೊಡಿಸಿದ್ರು, ಯಾವುದಕ್ಕೂ ಜಗ್ಗಿರಲಿಲ್ಲ ಯತ್ನಾಳ್. ಆದರೆ ಭಾನುವಾರ ಬೆಂಗಳೂರಿನಲ್ಲಿ ನಡೆದ ಪಂಚಮಸಾಲಿ ಬೃಹತ್ ಹೋರಾಟದಲ್ಲಿ ಅದ್ಯಾವಾಗ ಯತ್ನಾಳ್ ಸರ್ಕಾರದ ವಿರುದ್ಧ ಆಕ್ರೋಶದ ಮಾತುಗಳನ್ನಾಡಿದ್ರು, ಆಗ ರಾಜಾಹುಲಿ ಪಿತ್ತ ನೆತ್ತಿಗೇರಿತು. ಈ ಬಗ್ಗೆ ಹೈಕಮಾಂಡ್ಗೆ ದೂರು ನೀಡಿದ್ರು. ಇದರಿಂದ ಕೂಡಲೇ ಯತ್ನಾಳ್ ಅವರನ್ನ ದಿಲ್ಲಿಗೆ ಕರೆಸಿಕೊಂಡಿರೋ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ JP ನಡ್ಡಾ ಬಸವನಗೌಡ ಪಾಟೀಲ್ ಯತ್ನಾಳ್ಗೆ ಕ್ಲಾಸ್ ತೆಗೆದುಕೊಂಡಿದ್ದಾರೆ. ನಿಮಗೆ ಯಾವುದೇ ಸಮಸ್ಯೆ ಇದ್ರೂ ಪಕ್ಷದ ವೇದಿಕೆಯಲ್ಲಿ ಚರ್ಚಿಸಿ. ಮೊದಲು ಪಕ್ಷದ ಶಿಸ್ತನ್ನು ಕಾಪಾಡಿ ಅಥವಾ ಕ್ರಮ ಎದುರಿಸಿ. ಪಕ್ಷದ ಶಿಸ್ತು ಸಮಿತಿಯ ಮುಂದೆ ನಿಮ್ಮ ಸ್ಪಷ್ಟೀಕರಣವಿದೆ. ಅದನ್ನ ಪರಿಶೀಲಿಸಿ ಸಮಿತಿ ಶಿಫಾರಸು ಮಾಡಲಿದೆ. ನಂತರ ಶಿಫಾರಸ್ಸಿನ ಅನುಗುಣವಾಗಿ ಕ್ರಮ ಜರುಗಲಿದೆ. ನೀವು ಏನೇ ಹೇಳುವುದಿದ್ರೂ ಶಿಸ್ತು ಸಮಿತಿಗೆ ಹೇಳಿ ಅಂತ ನಡ್ಡಾ ಸೂಚನೆ ನುಡಿದಿದ್ದಾರಂತೆ. ಅತ್ತ ಯತ್ನಾಳ್ಗೆ ಹೈಕಮಾಂಡ್ ನಡುಕ ಶುರುವಾಗಿರೋ ಹೊತ್ತಲ್ಲೇ ಸಚಿವ ಮುರುಗೇಶ್ ನಿರಾಣಿಯನ್ನ ಬಿಜೆಪಿ ಹೈಕಮಾಂಡ್ ದೆಹಲಿಗೆ ಕರೆಸಿಕೊಂಡಿತ್ತು. ಪಂಚಮಸಾಲಿ ಹೋರಾಟ ಹಿನ್ನೆಲೆ ನಿರಾಣಿಯನ್ನ ದೆಹಲಿಗೆ ಕರೆಸಿಕೊಂಡಿರೋ ಬಿಜೆಪಿ ರಾಷ್ಟ್ರಾಧ್ಯಕ್ಷ JP ನಡ್ಡಾ ಹೋರಾಟದ ಸಾಧಕ ಬಾಧಕಗಳ ಬಗ್ಗೆ ಚರ್ಚೆ ನಡೆಸಿರೋ ಸಾಧ್ಯತೆ ಇದೆ. ಆದರೆ ಇದೇ ವೇಳೆ ಸ್ವಾಮೀಜಿಗಳು ಕೆಲವರ ಹಿಡಿತದಲ್ಲಿದ್ದಾರೆ ಅಂತ ಹೇಳಿದ್ದಕ್ಕೆ ಜಯಮೃತ್ಯುಂಜಯ ಸ್ವಾಮೀಜಿ ತಿರುಗೇಟು ಕೊಟ್ಟಿದ್ದಾರೆ. ನಾನು ಯಾರ ಕಪಿಮುಷ್ಟಿಯಲ್ಲೂ ಇಲ್ಲ. ನನ್ನನ್ನು ಯಾರು ದಾರಿ ತಪ್ಪಿಸಲು ಸಾಧ್ಯವಿಲ್ಲ. ಜನಪ್ರತಿನಿಧಿಗಳ ಮಾತು ಕೇಳುವಂತಹ ಸ್ವಾಮೀಜಿ ನಾನಲ್ಲ. ನಾನು ಸಮುದಾಯದ ಜನರ ಮಾತು ಕೇಳುವ ಸ್ವಾಮೀಜಿ. ಜನರ ಬೇಡಿಕೆಯಂತೆ ಹೋರಾಟ ಮಾಡ್ತಿದ್ದೀನಿ ಎಂದಿದ್ದಾರೆ. ಅಷ್ಟೇ ಅಲ್ಲ, ತಮ್ಮ ಸಮುದಾಯದ ಸಚಿವರೇ ಈ ರೀತಿ ಹೇಳಿಕೆಗಳನ್ನ ಕೊಡ್ತಾ ಇರೋದಕ್ಕೆ ಬೇಸರ ವ್ಯಕ್ತಪಡಿಸಿದ್ರು.
ಅರಿತ ಬ್ರಿಟಿಷರು ಭಾರತೀಯರನ್ನ ಒಡೆದು ಆಳಿದ್ರು. ಆದ್ರೀಗ ಪಂಚಮಸಾಲಿ ಸಮುದಾಯದ ಹೋರಾಟದಲ್ಲಿ ಇಷ್ಟು ದಿನ ಇದ್ದ ಒಗ್ಗಟ್ಟು ಮಾಯವಾಗಿದೆ. ಅದಕ್ಕೆ ಕಾರಣ ಆ ಇಬ್ಬರು ಸ್ವಾಮೀಜಿಗಳ ಮಧ್ಯೆ ಇದ್ದ ಮುಸುಕಿನ ಗುದ್ದಾಟ. ಅಷ್ಟಕ್ಕೂ ಏನದು ಮುಸುಕಿನ ಗುದ್ದಾಟ ಅಂತೀರಾ? ಇಲ್ಲಿದೆ ನೋಡಿ ಈ ಕುರಿತ ಕಂಪ್ಲೀಟ್ ರಿಪೋರ್ಟ್. ಪಂಚಮಸಾಲಿ ಮಹಾಸಭಾ ಸ್ಥಾಪನೆ ಮತ್ತು ಅದರ ಅಧ್ಯಕ್ಷರ ನೇಮಕ ವಿಚಾರಕ್ಕೆ ವಚನಾನಂದ ಶ್ರೀಗಳ ಸಹಮತ ಇರಲಿಲ್ಲ. ಇದನ್ನ ಖುದ್ದು ವಚನಾನಂದ ಶ್ರೀಗಳೇ ಮಾಧ್ಯಮ ಪ್ರಕಟಣೆ ನೀಡೋ ಮೂಲಕ ಪರೋಕ್ಷವಾಗಿ ಸ್ಪಷ್ಟಪಡಿಸಿದ್ರು. ಈ ಹಿನ್ನೆಲೆ ವಿಚಾರ, ವೈಚಾರಿಕ ಮತ್ತು ನಿರ್ಧಾರಗಳಲ್ಲಿ ಈ ಎರಡು ಪೀಠಗಳಲ್ಲಿ ಒಮ್ಮತ ಮೂಡದೆ ಹೋರಾಟ ಕೌಲುದಾರಿ ಹಿಡಿದಿದೆ. ಆದರೆ ಸದ್ಯ ಜಯಮೃತ್ಯುಂಜಯ ಸ್ವಾಮೀಜಿ ಹೋರಾಟದಿಂದ ಯಾವುದೇ ಕಾರಣಕ್ಕೂ ಹಿಂದೆ ಸರಿಯಲ್ಲ ಅಂತಿದ್ದಾರೆ. ಹೀಗಾಗಿ ಈ ಹೋರಾಟ ಮುಂದೆ ಅದ್ಯಾವ ಸ್ವರೂಪ ಪಡೆದುಕೊಳ್ಳುತ್ತೆ ಅನ್ನೋದನ್ನ ಕಾದ್ ನೋಡಬೇಕಾಗಿದೆ. ಇನ್ನು ಪಂಚಮಸಾಲಿ ಲಿಂಗಾಯತ, ವೀರಶೈವ ಲಿಂಗಾಯತ, ಕುರುಬ ಮತ್ತು ವಾಲ್ಮೀಕಿ ಸಮುದಾಯಗಳ ಹೋರಾಟ ತಣ್ಣಗಾದ್ರೂ ಬಿಎಸ್ವೈ ತಲೆನೋವು ಮಾತ್ರ ಕಡಿಮೆ ಆಗೋ ಯಾವ ಲಕ್ಷಣಗಳು ಕಾಣ್ತಾ ಇಲ್ಲ. ಯಾಕಂದ್ರೆ ಪಂಚಮಸಾಲಿ ಹೋರಾಟದ ಬೆನ್ನಲ್ಲೇ ಈಗ ಒಕ್ಕಲಿಗ ಸ್ವಾಮೀಜಿಗಳು ಕೂಡ 3A ಮೀಸಲಾತಿ ಪ್ರಮಾಣವನ್ನ 10% ಹೆಚ್ಚಿಸಬೇಕೆಂದು ಪಟ್ಟು ಹಿಡಿದಿದ್ದಾರೆ. ಜೊತೆಗೆ ಒಕ್ಕಲಿಗ ಅಭಿವೃದ್ಧಿ ಪ್ರಾಧಿಕಾರ ರಚಿಸಿ 1000 ಕೋಟಿ ಅನುದಾನ ಒದಗಿಸಬೇಕೆಂದು ಆದಿಚುಂಚನಗಿರಿ ಮಠದ ಪೀಠಾಧ್ಯಕ್ಷ ನಿರ್ಮಲಾನಂದನಾಥ ಸ್ವಾಮೀಜಿ ನೇತೃತ್ವದ ತಂಡ ಸರ್ಕಾರಕ್ಕೆ ಮನವಿ ಸಲ್ಲಿಸಿದೆ. ಇದೆಲ್ಲವನ್ನ ನೋಡ್ತಾ ಇದ್ರೆ ಮೀಸಲಾತಿ ಪಿಕ್ಚರ್ ಬಾಕಿ ಹೈ ಅನ್ನೋದಷ್ಟೇ ಸ್ಪಷ್ಟವಾಗುತ್ತೆ. ಇದಾಗಿತ್ತು ಈ ಹೊತ್ತಿನ ಫೋಕಸ್ 18. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು. ನಮಸ್ಕಾರ. ಅಗ್ರ ರಾಷ್ಟ್ರೀಯ ವಾರ್ತೆಗೆ ಸ್ವಾಗತ. ನಾನು ನವಿತಾ ಜೈನ್. ಈಗ ಹೆಡ್ಲೈನ್ಸ್.